ನಮಸ್ತೆ ಎಲ್ಲರಿಗೂ. ಬನ್ನಿ, ಈ ವರಮಹಾಲಕ್ಷ್ಮಿ ನಿಮ್ಮ ಜೀವನಕ್ಕೆ ಏನು ಬದಲಾವಣೆ ತರ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ, ಈ ವರ್ಷದ ವರಮಹಾಲಕ್ಷ್ಮಿ ನಿಮಗೆ ಒಂದು ಎಂಡಿಂಗ್ ಸಿಚುವೇಶನ್ ನ ತಗೊಂಬರ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಲೈಫ್ ಪರ್ಪಸ್, ಸೋಲ್ ಪರ್ಪಸ್ ಕಡೆ ನೀವು ಮುಂದುವರಿಬೇಕು ಅನ್ನುವಂಥ ಕ್ಲಾರಿಟಿ ಕೊಡ್ತಾ ಇದೆ. ಜೊತೆಗೆ ಒಂದಷ್ಟು ಚೇಂಜಸ್ ಕೂಡ ನಿಮ್ಮ ಲೈಫಿಗೆ ತಂದು ಕೊಡ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿ ನಿಮ್ಮ ಕಾರ್ಮಿಕ್ ಸರ್ಕಲ್ ಎಂಡ್ ಆಗಿದೆ ಅನ್ನುವಂಥದ್ದು ಇದೆ. ಪಾಸ್ಟ್ ಲೈಫಿನ ಎನರ್ಜಿ ಒಂದಷ್ಟು ಸಮಸ್ಯೆಗೆ ನಿಮ್ಗೆ ತೊಂದರೆನ ಮಾಡಿತ್ತು. ಆ ಪಾಸ್ಟ್ ಲೈಫ್ ಎನರ್ಜಿ ಎಂಡ್ ಆಗ್ತಾ ಇಲ್ಲ, ಅಥವಾ ಆ ಒಂದು ಕಾರ್ಮಿಕ್ ಎನರ್ಜಿ ಎಂಡ್ ಆಗ್ತಾ ಇಲ್ಲ ಅಂತ ನೀವೇನಾದ್ರೂ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ತೊಂದರೆ ಪಟ್ಕೊಂಡು ಸಾಕಾಯ್ತು, ನಂಗೆಲ್ಲೂ ಉತ್ತರ ಸಿಗ್ತಾ ಇಲ್ಲ ಅನ್ನೋರಿಗೆ ಒಂದು ಉತ್ತರ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ತೊಂದರೆಗಳು ಆರೋಗ್ಯದ ವಿಚಾರದಲ್ಲಿ ಬರುವಂತ ಸಾಧ್ಯತೆ ಇದೆ. ಒಂದಷ್ಟು ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಜನಗಳಿಗೆ ಬಹಳಷ್ಟು ದಿನದಿಂದ ಆಗದೆ ಇರುವಂತ ವಿಚಾರಗಳಿಗೆ ಒಂಚೂರು ಗಮನ ಕೊಟ್ಟಿದ್ದೆ ಆದ್ರೆ ಸಾಕಷ್ಟು ಕ್ಷಮೆ ಸಿಗುವಂಥದ್ದು ಮತ್ತೆ ಸಾಕಷ್ಟು ನ್ಯಾಯ ಸಿಗುವಂಥದ್ದು ಕೂಡ ಇದೆ. ಕೆಲವರ ಸರಿ ತಪ್ಪುಗಳನ್ನ ಒಪ್ಕೊಳ್ದಿರ, ಅಥವಾ ಸರಿ ಅವ್ರು ಮಾಡಿದ್ದೆ ಸರಿ ನೀವು ಮಾಡಿದ್ದೆ ಸರಿ ಅನ್ನೋದ್ಕಿಂತ ಅವ್ರನ್ನ ಅಲ್ಲೇ ಕ್ಷಮಿಸ್ಬಿಟ್ಟು ಮುಂದುವರೆದ್ರೆ ಒಳ್ಳೇದು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಡಿವೈನ್ಲಿ ಏನ್ ಸೂಟ್ ಆಗಿದೆ, ನಿಮ್ಗೆ ದೇವರು ಯಾವ ಮಾರ್ಗನ ತೋರಿಸ್ತಾ ಇದ್ದಾರೆ ಆ ಮಾರ್ಗದ ಮುಖಾಂತರ ನಡೆದ್ರೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಏನ್ ಬರುತ್ತೋ ಅದನ್ನ ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗಿ ಅನ್ನುವಂಥ ರೀತಿಯಲ್ಲಿ ಇದು ಇದೆ. ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ಈ ಲಕ್ಷ್ಮೀ ದೇವಿ ಹಬ್ಬ ಏನಿದೆ ಇದಕ್ಕೆ, ಸೊ ಎಸ್ಪೆಷಲಿ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಏನಿತ್ತು, ಏನನ್ನ ನೀವು ಟ್ರಾಪಿಂಗ್ ಸಿಚುವೇಶನ್ ಅಂತ ಅನ್ಕೊಂಡಿದ್ರಿ, ಅಥವಾ ಯಾವುದು ಸತ್ಯ ಸುಳ್ಳು ಗೊತ್ತಿರ್ಲಿಲ್ಲ ನಿಮ್ಗೆ, ಈಗ ಆ ಸತ್ಯ ಯಾವುದು ಅಂತ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದಷ್ಟು ಒಡವೆಗಳು ಕಳ್ತನ ಆಗಿದ್ರೆ ಅದನ್ನ ಕದ್ಕೊಂಡು ಹೋದಂತ ಕಳ್ಳಬೇಕು ಯಾರು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ಗೊತ್ತಾಗತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೀವು ಫೋಕಸ್ ಮಾಡಿದ್ದೆ ಆದ್ರೆ ನಿಮ್ಮ ಫೈನಾನ್ಷಿಯಲ್ ಜೀವನದಲ್ಲಿ ಏನೇನಿತ್ತು ಅದೆಲ್ಲ ದೂರ ಆಗತ್ತೆ. ಮತ್ತೆ ಆ ನೆಗೆಟಿವ್ ಥಿಂಕಿಂಗ್ ಇಂದ ಹೊರಗೆ ಬನ್ನಿ. ಇವಾಗ ಒಡವೆ ಇಟ್ರೆ ಏನೋ ಕಳ್ತನ ಆಗತ್ತೆ, ದುಡ್ಡು ಇಟ್ರೆ ಏನೋ ಕಳ್ತನ ಆಗತ್ತೆ, ಸೊ ಸಮಥಿಂಗ್ ಏನೋ ಇಲ್ಲಿಟ್ರೆ ಇವ್ರು ಎತ್ಕೊಂತಾರ, ಅಲ್ಲಿಟ್ರೆ ಅವ್ರು ಎತ್ಕೊಳ್ತಾರೆ, ಸಮಥಿಂಗ್ ಏನೋ ನಿಮ್ಮ ಅಹಂಕಾರಕ್ಕೆ ಒಳಗಾಗಿ ಒಂದಷ್ಟು ಸಮಸ್ಯೆಗಳನ್ನ ಏನ್ ಮಾಡ್ಕೊಂಡಿದ್ರಿ ಆ ಸಮಸ್ಯೆಗಳು ಕೂಡ ಇಲ್ಲಿ ನಿಮ್ಗೆ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಹುಷಾರಾಗಿ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಯಾವಾಗ ನೆಗೆಟಿವಿಟಿ ಮುಗಿಯುತ್ತೆ, ಯಾವಾಗ ಇದೆಲ್ಲ ಸರಿ ಹೋಗುತ್ತೆ, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟು ಸಮಸ್ಯೆಗಳನ್ನ ಮಾಡಿದ್ದೀನಿ, ಅಥವಾ ಇಷ್ಟು ಸಮಸ್ಯೆಗಳನ್ನ ಎದುರಿಸಿದ್ದೀನಿ, ಆದ್ರೂ ನಂಗೆ ಒಂದು ಪ್ರೊಟೆಕ್ಷನ್ ಇಲ್ಲ, ನಾನು ಎಷ್ಟು ಅಂತ ಓಡ್ಲಿ, ಎಲ್ಲಿಗೆ ಅಂತ ಓಡ್ಲಿ, ಎಷ್ಟು ದಿನ ಇವರಿಂದ ನನ್ನನ್ನ ನಾನು ಕಾಪಾಡ್ಕೊಳ್ಳಿ ಅಂತ ಕಾಯ್ತಾ ಇರೋರಿಗೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಒಂದು ಚಾಲೆಂಜಿಂಗ್ ಸಮಯ ಇತ್ತು, ಈಗೂ ಇದೆ, ಆದ್ರೆ ನಿಮ್ಗೆ ಅಷ್ಟೇ ಪ್ರೊಟೆಕ್ಷನ್ ಕೂಡ ಇದೆ. ಸೊ ಹಿಂದೆ ಮಾಡಿದಂತ ತಪ್ಪನ್ನ ಮತ್ತೆ ಮಾಡಬೇಡಿ ಅನ್ನೋದಷ್ಟೇ ಇಲ್ಲಿ ಇದೆ. ಸೊ ಹಿಂದೆ ಮಾಡಿರೋಂಥ ತಪ್ಪನ್ನ ಮತ್ತೆ ಮಾಡಬೇಡಿ, ಜೀವನದಲ್ಲಿ ಮುಂದುವರಿಯೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಸುತ್ತಮುತ್ತ ಏನ್ ನಡೀತಾ ಇದೆ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಲದೇವರು, ಮನೆ ದೇವರ ಆಶೀರ್ವಾದ ನಿಮ್ಗೆ ಸಿಗುತ್ತೆ, ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದನ್ನ ಪಡ್ಕೊಳ್ಳೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ಸ್ಪಿರಿಚುವಲ್ ಗ್ರೋತ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಜೀವನ ಒಂದಷ್ಟು ಬೇರೆಯವರಿಗೋಸ್ಕರ ಮೀಸಲಿಡುವಂತ ಸಾಧ್ಯತೆಗಳು ಕೂಡ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತೀರಾ, ಒಬ್ಬ ಗುರುವಿನ ಸ್ಥಾನಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಇದೆ. ಹೊಸ ಹೊಸ ಮೆಥಡ್ ಅನ್ನ ಕಲಿತೀರಾ, ಹೊಸ ಹೊಸ ರೀತಿಲಿ ಹೊಸ ಹೊಸ ಐಡಿಯಾಸ್ ನಿಮ್ ಲೈಫಿಗೆ ಬರ್ತಾ ಹೋಗುತ್ತೆ, ಜೀವನ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ.
ಗೌರ್ಮೆಂಟ್ ಕೆಲಸಗಳು ನಿಮ್ಮ ಪರವಾಗಿ ಆಗತ್ತೆ, ಗೌರ್ಮೆಂಟ್ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬಹಳಷ್ಟು ಜನ ಹಸ್ಬೆಂಡ್ ಅಂಡ್ ವೈಫ್ ಇರಬಹುದು, ಅಥವಾ ಯಾರೋ ನಿಮ್ ಜೀವನದಲ್ಲಿ ಅನ್ನೆಸೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರೆ ಅವ್ರಿಗೂ ನಿಮ್ಗೂ ಕೂರಿಸ್ಕೊಂಡು ಯಾರೋ ಬುದ್ಧಿವಾದ ಹೇಳಬಹುದು ಅನ್ನುವಂಥದ್ದು ಇದೆ. ಅಥವಾ ಡಿವೋರ್ಸಿಗೆ ಹೋಗಿರೋರು ಯಾರಾದ್ರೂ ಕೌನ್ಸಿಲಿಂಗ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮದ್ವೆ ಕೂಡ ಆಗುವಂತ ಸಾಧ್ಯತೆ ಇದೆ, ಗೌರ್ಮೆಂಟ್ ಜಾಬ್ ಆಗುವಂತ ಸಾಧ್ಯತೆ ಇದೆ, ಸಾಕಷ್ಟು ಮೇಜರ್ ಚೇಂಜಸ್ ನ ನೀವು ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಆಲ್ರೆಡಿ 4 ಮೇಜರ್ ಅರ್ಕಾನ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲೇ ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಸೌಂದರ್ಯ ವೃದ್ಧಿ ಆಗುತ್ತೆ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ, ಸಿಂಗಲ್ ಪೇರೆಂಟ್ಸಿಗೆ ಒಳ್ಳೇದಾಗತ್ತೆ, ಜೊತೆಗೆ ತಾಯಂದಿರ್ಗೂ ಕೂಡ ಒಳ್ಳೇದಾಗತ್ತೆ, ಪ್ರೆಗ್ನೆನ್ಸಿ ಬರ್ತಾ ಇದೆ, ಜಾಗ ಜಮೀನು ಖರೀದಿ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆಸೆ ಏನಿತ್ತು, ನಿಮ್ಮ ಕನಸು ಏನಿತ್ತು, ನಿಮ್ಮ ಪ್ಯಾಷನ್ ಏನಿತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ. ಇನ್ನ ಹೆಚ್ಚಿನ ಒಂದು ಒಳಿತನ್ನ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನೀವೇನ್ ಅನ್ಕೊಂಡಿದ್ರಿ, ಏನ್ ಮಾಡ್ಬೇಕಾಗಿತ್ತು, ಏನ್ ಮಾಡಿಲ್ಲ ಅದನ್ನ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ನೀವು ನಿಮ್ ಮಕ್ಕಳು ತುಂಬಾ ಮುದ್ದಾಗಿರ್ತೀರಾ, ಮತ್ತೆ ರಿಯೂನಿಯನ್ ಎನರ್ಜಿ ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮ ಲವ್ ಲೈಫ್ ಅಪ್ಡೇಟ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ ಪಾರ್ಟ್ನರಿಗೆ ತುಂಬಾ ಆಪ್ಷನ್ ಇದೆ, ಸೊ ನಿಮ್ಗೂ ಆಪ್ಷನ್ ಇದೆ. ನೀವು ಇಬ್ರು ಮನ್ಸ್ ಮಾಡಿದ್ರೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಫ್ರೆಂಡ್ ಕಡೆಯಿಂದ ನಿಮ್ಗೆ ಲವ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ಯಾರು ತುಂಬಾ ಕೇರ್ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ ಲೈಫ್ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ನಿಜವಾದ ಲಾಂಗ್ ಟರ್ಮ್ ಲವ್ ರಿಲೇಶನ್ಶಿಪ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಲೈಫಿಗೆ ಅನ್ನುವಂಥದ್ದು ಕೂಡ ಇದೆ. ನೀವು ಕುತ್ಕೊಂಡು ಕೆಲಸ ಮಾಡುವಂತ ಚೇರಲ್ಲಿ ನೆಗೆಟಿವಿಟಿ ಇದೆ, ಅದನ್ನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇಹದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡ್ಬೇಕು. ಹೊಟ್ಟೆನ ಪದೇ ಪದೇ ಪ್ರಯೋಗಕ್ಕೆ ಒಳಪಡಿಸಿದ್ರೆ ಅದು ಈಗಾಗ್ಲೇ ಹಾಳಾಗಿದೆ, ಇನ್ನ ಪೂರ್ತಿಯಾಗಿ ಹಾಳಾಗತ್ತೆ, ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಹೊಸದೊಂದು ಏನೋ ಒಂದು ಕ್ರಿಯೇಟಿವಿಟಿನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಮನೆಯಿಂದ ಹೊರಗೆ ಹೋಗಿ ಒಂದಷ್ಟು ಸುತ್ತಾಟ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಅವಕಾಶಗಳು ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ಆ ಅವಕಾಶಗಳು ನಿಮ್ಮ ಜೀವನದಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಗ್ರೋತ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ, ಅದು ಪರ್ಸನಲ್ ಗ್ರೋತಾ ಕೆರಿಯರ್ ಗ್ರೋತಾ ಏನಿದೆಯೋ ಅದು ಎರಡರ ವಿಚಾರದಲ್ಲೂ ಒಂದಷ್ಟು ಸ್ಪಾರ್ಕ್ ತಗೊಳುತ್ತೆ. ಜೊತೆಗೆ ಒಂದು ಫ್ರೆಶ್ ಆಗಿ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆಗ್ಲೇ ಹೇಳ್ದಂಗೆ ಲವ್ ಲೈಫ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಲವ್ ಲೈಫ್ ಜೊತೆಗೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡುವಂಥದ್ದು, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗುವಂಥದ್ದು, ನಿಮ್ಮ ಫುಲ್ಫಿಲ್ ಡ್ರೀಮ್ ಏನಿತ್ತು ಅದೆಲ್ಲವೂ ಕೂಡ ಫುಲ್ಫಿಲ್ ಆಗುವಂಥದ್ದು, ಒಳ್ಳೆ ಮ್ಯಾರೇಜ್ ಲೈಫ್ ಸಿಗುವಂತ ಸಾಧ್ಯತೆ ಇದೆ. ಜೊತೆಗೆ ಮಕ್ಕಳ ಜೀವನ ಕೂಡ ಒಂದು ಬ್ಯಾಲೆನ್ಸ್ ಸಿಗ್ತಾ ಇಲ್ಲ, ನಮ್ಮ ಮಕ್ಕಳ ಜೀವನ ಏನೋ ಹಾಗೆ ಹೀಗೆ ಇದೆ ಅಂತ ಅನ್ಕೊಂಡಿದ್ರೆ ಮಕ್ಕಳ ಜೀವನ ಕೂಡ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಲಿ ಅಥವಾ ನಿಮ್ ಮನೆಗೆ ಮಾಡಿರುವಂತ ನೆಗೆಟಿವಿಟಿ ಇರ್ಲಿ, ಅವ್ರು ಯಾರೇ ಮಾಡಿದ್ರು ಅವರು ಚೆನ್ನಾಗಿದ್ದಾರೆ ನಾನ್ ಚೆನ್ನಾಗಿಲ್ಲ ಅಥವಾ ನಮ್ ಲೈಫ್ ಚೆನ್ನಾಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಬೇಡಿ. ಸೊ ಅವರಿಗೂ ಕೂಡ ಕರ್ಮ ರಿಟರ್ನ್ ಆಗತ್ತೆ. ಸದ್ಯಕ್ಕೆ ಈಗ ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ನಿಮ್ಗೆ ಏನ್ ತುಂಬಾ ಖುಷಿ ಕೊಡುತ್ತೆ, ನಿಮ್ಗೆ ಏನ್ ಪ್ಯಾಷನ್ ಅಲ್ಲಿ ಇದ್ದೀರಾ, ನಿಮ್ಮ ಹೃದಯ ಯಾವ ಕೆಲಸ ಮಾಡಿದ್ರೆ ಇಷ್ಟಪಡುತ್ತೆ ಆ ಕೆಲ್ಸನ ಮಾಡಿ. ಹಾಗಂತ ನೆಗೆಟಿವ್ ಕೆಲ್ಸನ ಮಾಡಿದ್ರೆ ಅಥವಾ ಇನ್ನೊಬ್ರಿಗೆ ತೊಂದರೆ ಕೊಡುವಂತ ಕೆಲ್ಸ ಅಥವಾ ಇನ್ನೊಬ್ರು ಜೀವನ ಹಾಳು ಮಾಡುವಂತ ಕೆಲ್ಸ ಅಥವಾ ಕಳ್ತನ ಮಾಡುವಂತ ಕೆಲ್ಸ ಅಥವಾ ಬೇರೆ ಏನಾದ್ರೂ ಕೆಲ್ಸ ನೆಗೆಟಿವ್ ಕೆಲ್ಸ ಮಾಡೋದಕ್ಕೆ ನಿಮ್ಮ ಹೃದಯ ಮನಸ್ಸು ಖುಷಿ ಪಡುತ್ತೆ, ಅದನ್ನೇ ಮಾಡ್ತೀನಿ ಅಂದ್ರೆ ಅದು ನಿಮ್ಮ ಮೂರ್ಖತನ. ಅದ್ರೊಳಗೆ ನೀವ್ ತೋಡಿರುವಂತ ಕೆಡ್ಡದಲ್ಲಿ ನೀವೇ ಬೀಳ್ತೀರಾ, ನಿಮ್ಮ ಟ್ಯಾಲೆಂಟ್ ನಿಮ್ಮನ್ನೇ ತಿನ್ನುತ್ತೆ ಅನ್ನುವಂಥದ್ದು ಇದೆ. ಆದ್ರೆ ಅದೇ ಒಳ್ಳೆ ಕೆಲ್ಸಕ್ಕೆ ನಿಮ್ಮ ಜೀವನದ ಉದ್ದೇಶನ ಬದಲಾಯಿಸ್ಕೊಂಡಿದ್ದೆ ಆದ್ರೆ ಇನ್ನೊಬ್ಬರಿಗೆ ಒಳಿತು ಮಾಡೋದ್ರ ಕಡೆ ಜೊತೆಗೆ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಟ್ಟಿದ್ರೆ, ಆದ್ರೆ ಹಿಂದೆನೂ ಕೊಟ್ಟಿಲ್ಲ, ಈಗೂ ಕೊಡಲ್ಲ, ಮುಂದೇನು ಕೊಡಲ್ಲ, ನೀವೇನ್ ಹೇಳೋದು ಅಂತ ಯಾರೋ ಅಂತಿದ್ದಾರೆ. ಸೊ ನೀವೇನ್ ಹೇಳೋದು ಅಂತ ನೀವು ನನ್ನನ್ನು ಪ್ರಶ್ನೆ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ
ಬಿಟ್ಟು ಬೇರೆ ಚಾನಲ್ ನೋಡಿದ್ರೆ ಬೆಟರ್ ಇರುತ್ತೆ. ನನ್ನ ಚಾನಲ್ ನ ನೋಡ್ತಿದ್ದೀರಾ ಅಂದಮೇಲೆ ನಾನು ನಿಮ್ಗೇನೆ ಹೇಳ್ತಾ ಇರೋದು, ನೀವು ಬದಲಾಯಿಸ್ಕೊಳ್ಳೇಬೇಕು, ಒಳ್ಳೆತನದಲ್ಲಿ ಬದಲಾಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಬದಲಾವಣೆ ಮಾಡೋದಕ್ಕೆ ನಾನೆಲ್ಲ, ಯೂನಿವರ್ಸ್ ಕಾಯ್ತಾ ಇದೆ, ಅದೇ ನಿಮ್ಗೆ ಕರ್ಮಕ್ಕೆ ತಕ್ಕ ಪಾಠನ ಕೊಡುತ್ತೆ. ಸೊ ಇಂಥವ್ರ ಜೀವನನ ಅಥವಾ ಇಂಥವ್ರ ಮಾತನ್ನ ಸೈಡಿಗೆ ಇಡ್ತಾ ವಾಪಸ್ ಬರೋಣ. ಜೊತೆಗೆ ನಿಮ್ಮ ಜೀವನ ಏನು, ನಿಮ್ಮ ಜೀವನದ ಶೈಲಿ ಏನು, ನಿಜವಾದ ನಿಮ್ಮ ವಿದ್ಯೆ ಏನು ಅಥವಾ ಟ್ರೂ ಟ್ಯಾಲೆಂಟ್ ಏನು, ನಿಮ್ಮನ್ನ ನೀವು ಹೇಗೆ ಗುರುತಿಸ್ಕೊಳ್ಬೇಕು ಸಮಾಜ ಅಂತ ಇಷ್ಟಪಡ್ತೀರಾ, ಆ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗತ್ತೆ. ಅದಕ್ಕೆ ನೀವು ಕೂಡ ಹೆಚ್ಚಿನ ಶ್ರಮ ಹಾಕ್ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಒಂಚೂರು ಮತ್ತೆ ರಿಲ್ಯಾಕ್ಸಿಂಗ್ ಟೈಮ್ ಕಡೆ ಗಮನನ ಕೊಡಿ. ಒಂದಷ್ಟು ಸೆಲೆಬ್ರೇಷನ್ ಬರ್ತಾ ಇದೆ, ಒಂದಷ್ಟು ಸಕ್ಸಸ್ ಕೂಡ ಬರ್ತಾ ಇದೆ. ಕೆರಿಯರ್ ಅಲ್ಲಿ ಒಂದಷ್ಟು ಸಕ್ಸಸ್ ಅನ್ನ ನೋಡ್ತೀರಾ. ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಬಿಟ್ಟು ತುಂಬಾ ರಿಲ್ಯಾಕ್ಸ್ ಆಗ್ತೀರಾ. ತುಂಬಾ ಹ್ಯಾಪಿ ಹೋಮ್ ಲೈಫ್ ನ ನೀವು ಎಂಜಾಯ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಹ್ಯಾಪಿ ಹೋಮ್ ಲೈಫ್ ಅಂದ್ರೆ ನಿಮ್ಗೆ ಅರ್ಥ ಆಗಿರಬಹುದು. ಸೊ ಖುಷಿಯಾಗಿ ಮನೇಲಿ ಏನೋ ಒಂದು ಎಲ್ಲ ಕೆಲಸ ಮಾಡದ್ಮೇಲೆ ಒಂಥರ ಖುಷಿ ಸಿಗುತ್ತಲ್ಲ, ಆ ತರ ಖುಷಿಯ ಜೀವನನ ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ. ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತ ಸಾಧ್ಯತೆ ಇದೆ. ಡೆಫಿನೆಟ್ಲಿ ಅದು ಬ್ಲಾಕ್ ಮ್ಯಾಜಿಕ್ ರಿಲೇಶನ್ಶಿಪ್ ಇರಬಹುದು, ಅಥವಾ ಎಕ್ಸ್ ರಿಲೇಶನ್ಶಿಪ್ ಇರಬಹುದು, ಅಥವಾ ಥರ್ಡ್ ಪಾರ್ಟಿ ರಿಲೇಶನ್ಶಿಪ್ ಇರಬಹುದು. ಅದು ಎಂಡ್ ಆಗ್ತಾ ಇದೆ. ಜೊತೆಗೆ ಈ ರಿಲೇಶನ್ಶಿಪ್ ಎಂಡ್ ಆಗಿದ್ದು ನಿಮ್ಗೆ ಖುಷಿನೂ ಕೊಡ್ತಾ ಇದೆ, ಒಂಚೂರು ಬೇಜಾರು ಕೂಡ ಆಗ್ತಾ ಇದೆ, ರಿಲೀಫ್ ಕೊಡ್ತಾ ಇದೆ, ಡಿಸಪಾಯಿಂಟು ಮಾಡ್ತಿದೆ, ಒಂದ್ ಸ್ವಲ್ಪ ಭಯನೂ ಇದೆ, ಒಂದ್ ಸ್ವಲ್ಪ ಈ ಚೇಂಜಸ್ ಒಳ್ಳೇದಕ್ಕಾಯ್ತು ಅಂತ ಕೂಡ ಅನ್ನಿಸ್ತಾ ಇದೆ. ಬಟ್ ಫ್ಯೂಚರ್ ಚೆನ್ನಾಗಿದೆ, ಫ್ಯೂಚರ್ ಬ್ರೈಟ್ ಆಗಿದೆ. ಇನ್ ಮುಂದೆ ನಿಮ್ಮನ್ನ ತೊಂದರೆ ಮಾಡೋರು, ಕಟ್ ಹಾಕೋರು ಯಾರು ಇರೋದಿಲ್ಲ. ಸೊ ಫ್ರೀಯಾಗಿ ಫೀಲ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ದ ಸ್ಟಾರ್ ಕಾರ್ಡ್ ಇದೆ. ದ ಸ್ಟಾರ್ ಈಸ್ ಆಲ್ವೇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಒಬ್ಬ ಸ್ಟಾರ್ ಆಗಿ ಬದಲಾಗಬೇಕು ಅಂದ್ರೆ ಸ್ಟಾರ್ ರೀತಿಯ ಕ್ವಾಲಿಟಿಗಳನ್ನ ನಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥದ್ದು. ಒಂದ್ ಸ್ವಲ್ಪ ಹೆಚ್ಚಿನ ಒಂದು ದೊಡ್ಡ ದೃಢ ವಿಶ್ವಾಸನ ಇಟ್ಕೊಂಡು ಒಂದು ದೊಡ್ಡ ಹೆಜ್ಜೆ ಮುಂದಿಡಿ. ಖಂಡಿತವಾಗ್ಲೂ ನಿಮ್ಮ ಚಿಂತೆಗಳನ್ನೆಲ್ಲ ಪಕ್ಕಕ್ಕಿಡಿ. ನಿಮ್ಮ ರೀಪ್ಲೇಸ್ಮೆಂಟ್ ಏನಿದೆ, ಭಯಕ್ಕೆ ಬದಲಾಗಿ ಯಶಸ್ಸನ್ನ ನೋಡ್ತೀರಾ. ಭರವಸೆ ಅನ್ನೋದು ಇರ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ಒಂದಷ್ಟು ಆರೋಗ್ಯದ ಕಡೆ ಒಂದಷ್ಟು ಗಮನನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು. ಒಂಚೂರು ಆರೋಗ್ಯದ ಕಡೆ ಗಮನನ ಕೊಡಿ. ಅಲ್ಲಲ್ಲಿ ಜ್ಞಾನ ತಪ್ಪಿ ಬೀಳುವಂತ ಸಾಧ್ಯತೆ ಇದೆ, ಪ್ರಜ್ಞೆ ತಪ್ತಾ ಇರುವಂತ ಸಾಧ್ಯತೆ ಇದೆ. ಒಂಚೂರು ಹೆಲ್ತ್ ರಿಲೇಟೆಡ್ ವಿಟಮಿನ್ ABCD XYZ ಏನಿದೆಯೋ ಅದನ್ನ ಸರಿಯಾಗಿ ತಗೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಮೆಡಿಟೇಷನ್ ಮಾಡಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ, ಮತ್ತೆ ಸರಿಯಾದ ರೀತಿಯಲ್ಲಿ ಮೆಡಿಸನ್ ತಗೊಳ್ಳಿ. ಇದೆಲ್ಲವೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರನ ಹೇಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಬರ್ತಿದೆ. ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ತುಂಬಾ ಬೇಗ ನೀವು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಸ್ವಲ್ಪ ಗೈಡೆನ್ಸ್ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಇನ್ನರ್ ಗೈಡೆನ್ಸ್ ಏನ್ ಹೇಳ್ತಿದೆ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಮೇಜರ್ ಚೇಂಜ್. ಲಯನ್ ಪೋರ್ಟೇಲ್ ಇದೆ. ಸೊ ಲಯನ್ ಪೋರ್ಟೇಲ್ ನಿಮ್ಮ ಜೀವನಕ್ಕೆ ಲಯನ್ ರೀತಿ ಒಂದಷ್ಟು ಎನರ್ಜಿನ ತಂದ್ಕೊಡೋದ್ರಲ್ಲಿ ಇದೆ. 8 ಆಫ್ ವಾಂಡ್ ಎನರ್ಜಿ ಇದೆ. ವಾವ್, ಏನೋ ಒಂದಷ್ಟು ನೀವು ಅನ್ಕೊಂಡಿರುವಂತದ್ದು ವಂಡರ್ಫುಲ್ ಆಪರ್ಚುನಿಟೀಸ್ ಯಾವಾಗ ಬರುತ್ತೆ ಅಂದ್ರೆ, ಒಂದಲ್ಲ ಸುಮಾರು ಅವಕಾಶಗಳು ಬರೋದ್ರಲ್ಲಿ ಇದೆ. ಒಂದು ಗುಡ್ ನ್ಯೂಸ್ ಕೇಳೋದ್ರಲ್ಲಿ ಇದ್ದೀರಾ. ತುಂಬಾ ಸ್ಟ್ರೆಸ್ ಆಗಿರ್ತೀರಾ. ಆ ಸ್ಟ್ರೆಸ್ ಇಂದಾನೇ ನೀವು ಇನ್ನಷ್ಟು ಒಂದ್ ರೀತಿ ಕೃತಜ್ಞತೆಯಿಂದ ಆಶೀರ್ವಾದ ತುಂಬಿರೋ ಜೀವನ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಒಂದ್ ರೀತಿ ಗ್ರಾಟಿಟ್ಯೂಡ್ ಜೀವನ ನಿಮ್ದಾಗಿರುತ್ತೆ ಅನ್ನೋದು ಇಲ್ಲಿ ಇದೆ. ಜೊತೆಗೆ ಯಾರಾದ್ರೂ ಬ್ಲಾಕ್ ಮಾಡಿದ್ರೆ ನಿಮ್ಮನ್ನ, ನಿಮ್ಮ ಫೋನ್ ನಂಬರ್ನ ಅದು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನಿಮ್ಮ ಮೂಮೆಂಟ್ ಏನಿದೆ, ಒಂದು ಲೀಡರ್ಶಿಪ್ ಕ್ವಾಲಿಟಿ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಬ್ಬ ಮಹಿಳಾ ರಾಜಕಾರಣಿಗೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಹುದ್ದೆ ಕೂಡ ಸಿಗುತ್ತೆ. ನಾರ್ತ್ ಇಂಡಿಯನ್ ನಟಿ, ಫೇಮಸ್ ಫ್ಯಾಷನ್ ನಟಿಗೆ ಅನ್ನುವಂಥದ್ದು ಇದೆ.
ಜೊತೆಗೆ ಒಂದಷ್ಟು ಮಾಡಬೇಕು ಮಾಡಬಾರ್ದು ಇದೆರಡರ ಮಧ್ಯೆ ಒಂದು ಸರಿಯಾದ ನಿರ್ಧಾರನ ತಗೊಂಡು ನಿಮ್ ಪ್ಲಾನ್ ಪ್ರಕಾರ ನೀವು ಹೋಗಿದ್ದೆ ಆದ್ರೆ ತುಂಬಾ ಸಕ್ಸಸ್ಫುಲ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದ್ ದೊಡ್ಡ ಪಿಕ್ಚರ್ ನಿಮ್ ಲೈಫ್ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ನೀವು ನೋಡ್ತೀರಾ. ನಿಮ್ಮ ಪೂರ್ವಜರು ಮಾಡಿದಂತ ಪುಣ್ಯ ಫಲನ ನೀವು ಅನುಭವಿಸ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಕೂಡ ಅವರ ಹಾಗೆ ಬದಲಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದೊಳ್ಳೆ ರಾಜಕೀಯ ಯಶಸ್ಸನ್ನ ಕೂಡ ಮುಂದಿನ ದಿನಗಳಲ್ಲಿ ನೋಡ್ತೀರಾ. ತುಂಬಾ ಇಂಪಾರ್ಟೆಂಟ್ ಮೆಸೇಜಸ್ ಬರ್ತಿದೆ, ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಎಲ್ಲರನ್ನು ಸಮಾನ ದೃಷ್ಟಿಕೋನದಿಂದ ನೋಡಿ, ಅವರು ದೊಡ್ಡವರು ಅವರು ಚಿಕ್ಕವರು ಅನ್ನುವಂಥ ಭೇದ ಭಾವನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ಪ್ರೀತಿ ಪಾತ್ರರಿಂದ ಒಂದು ಮೆಸೇಜ್ ಬರುವಂತ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಆಫರ್ ಬರೋದ್ರಲ್ಲಿ ಇದೆ. ವಿದೇಶಕ್ಕೆ ಹೋಗುವಂತ ಆಫರ್ ಬರೋದ್ರಲ್ಲಿ ಇದೆ. ಹೋಲ್ ಫ್ಯಾಮಿಲಿ ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ ಹತ್ರ ದುಡ್ಡಿಲ್ಲ ಕಾಸಿಲ್ಲ ಹೇಗೆ ಹೋಗೋದು ವಿದೇಶಕ್ಕೆ ಅಂದ್ರೆ ಅವರೇ ಎಲ್ಲ ಪ್ರೊವೈಡ್ ಮಾಡಿ ನಿಮ್ಮನ್ನ ಅಲ್ಲಿಗೆ ಕರ್ಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೇದಾಗ ಅವರೇ ನಿಮ್ಮನ್ನ ಕರ್ಸ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರೇಮದ ಒಂದು ಆಫರ್ನ ಕೊಡುವಂತ ಸಾಧ್ಯತೆ ಇದೆ. ಲವ್ ಆಫರ್ ಬರುವಂತ ಸಾಧ್ಯತೆ ಇದೆ. ಜಾಬ್ ಆಫರ್ ಬರುವಂತ ಸಾಧ್ಯತೆ ಇದೆ. ಒಂದು ಒಳ್ಳೆ ಅಡ್ವೈಸ್ ಸಿಕ್ಕಿ ನಿಮ್ ಜೀವನ ಬದಲಾಗುವಂತ ಸಾಧ್ಯತೆ ಇದೆ. ಸೊ ನಿಜವಾಗ್ಲೂ ಯಾರು ಮನಸ್ಸಿನಿಂದ ನಿಮ್ಗೆ ಒಳ್ಳೇದ್ ಹಾರೈಸ್ತಾರೆ, ಆ ಒಳ್ಳೆಯ ಹಾರೈಕೆ ಫಲ ಕೊಟ್ಟು ನಿಮ್ಗೆ ಖುಷಿ ಕೊಡುವಂತ ಕೆಲ್ಸನ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ. ದ ವರ್ಡ್ ಕಾರ್ಡ್ ಇದೆ, ಜೊತೆಗೆ ಲೈಫ್ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ಮ ಲೈಫ್ ಸಡನ್ ಇಂಪಾರ್ಟೆಂಟ್ ಚೇಂಜ್ ಬರೋದ್ರಲ್ಲಿ ಇದೆ. ಆ ಚೇಂಜ್ ನಿಮ್ ಜೀವನಕ್ಕೆ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಯಾವುದೇ ಮುಜುಗರ ಪಟ್ಕೊಳ್ದಿರ ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಹೊಸ ಜೀವನ, ಹೊಸ ದಿಕ್ಕು, ಹೊಸ ಬದುಕು ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮೆಲ್ಲ ಸಮಸ್ಯೆಗಳು ಎಂಡ್ ಆಗ್ತಾ ಇದೆ. ಸಾಕಷ್ಟು ಬದಲಾವಣೆಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಕಂಗ್ರಾಚುಲೇಷನ್ ಆನ್ ಸಕ್ಸಸ್ಫುಲ್ ಒಂದು ಕಂಪ್ಲೀಟ್ ಆಗಿ ನಿಮ್ಮ ಜೀವನನ ಬದಲಾಯಿಸ್ಕೊಂಡಿದ್ದೀರಾ. ಒಂದು ಬದಲಾವಣೆಗೆ ನಿಮ್ಮ ಜೀವನ ಒಳಗಾಗಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆ ಇದೆ. ಸಾಕಷ್ಟು ಚಾಲೆಂಜಸ್ ಅನ್ನ ಗೆದ್ದು ಬಂದಿದ್ದೀರಾ. ಇನ್ನಷ್ಟು ಚಾಲೆಂಜಸ್ ಬರುತ್ತೆ, ಅದನ್ನು ಕೂಡ ಗೆದ್ದಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ. ವಿದೇಶದಿಂದ ಅವಕಾಶಗಳು ಬರುತ್ತೆ. ವಿದೇಶದಿಂದ ಒಳ್ಳೆ ಸ್ಟಡಿ ರಿಲೇಟೆಡ್ ಅವಕಾಶಗಳು, ಮ್ಯಾರೇಜ್ ರಿಲೇಟೆಡ್ ಅವಕಾಶಗಳು ಕೂಡ ಬರುತ್ತೆ. ವಿದೇಶಕ್ಕೆ ಹಾರಿ ಹೋಗಿ ಅಲ್ಲೇ ಸೆಟ್ಲ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಬೇರೆ ಊರಿಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಮನೆ ಖರೀದಿ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಕೆಲವರು ವಿದೇಶದಲ್ಲಿ ಮನೆ ಖರೀದಿ ಮಾಡ್ತೀರಾ. ಸಾಕಷ್ಟು ರಕ್ಷಣೆ ಕೂಡ ಇದೆ. ವಿದ್ಯೆಯಲ್ಲೂ ಕೂಡ ರಕ್ಷಣೆ ಇದೆ. ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲಗಳು ಮುಂದಿನ ದಿನಗಳಲ್ಲಿ ಆಗೋದ್ರಲ್ಲಿ ಇದೆ. ಇದೆಲ್ಲವನ್ನು ಕೂಡ ನೀವು ನಿಮ್ಮದಾಗಿಸಿಕೊಳ್ಳಿ. ಇನ್ನ ಹೆಚ್ಚಿನ ಒಳಿತನ್ನ ಜೀವನದಲ್ಲಿ ನೋಡಿ ಅಂತ ಹಾರೈಸ್ತೀನಿ. 5, 6, 15, 20, 3, 17, 16, 21 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇದು ಮೊದಲನೇದು. ಇದೆರಡನೇದು, ಇದು ಮೂರನೇದು. ಸೊ ಬಾಟಮ್ ಆಫ್ ದಿ ಡೆಕ್ ಏನೋ ಒಂದು ಸುದ್ದಿ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸುದ್ದಿ ಒಳ್ಳೇದಾಗಿರುತ್ತೆ ಅನ್ನುವಂಥ ಭರವಸೆ ಕೂಡ ನಿಮ್ಗೆ ಇರ್ಲಿ ಅನ್ನುವಂಥದ್ದು ಇದೆ. ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ, ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ. ಹೊಸ ಅವಕಾಶಗಳು ಬರುವಂತ ಸಾಧ್ಯತೆ ಇದೆ. ಹೊಸ ಬಿಸ್ನೆಸ್ ಶುರು ಮಾಡ್ತೀರಾ. ಏನೋ ಒಂದು ಸರ್ಪ್ರೈಸ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ತುಂಬಾ ಸಾಧ್ಯತೆಗಳು ಕೂಡ ಇದೆ. ನೀವು ಅನ್ಕೊಂಡಿರೋದೆಲ್ಲವೂ ನಿಮಗ್ ಸಿಗುತ್ತೆ. ಹೊಸ ಪಾರ್ಟ್ನರ್, ಹೊಸ ಮನೆ ಕೂಡ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ದುಡ್ಡು, ಕೆಲಸ ಬರುವಂತ ಸಾಧ್ಯತೆ ಇದೆ. ಜಾಬ್ ಬರುವಂತ ಸಾಧ್ಯತೆ ಇದೆ. ಹೊಸ ಸ್ಕಿಲ್ ನ ಕಲಿತೀರಾ, ಹೊಸ ವಿದ್ಯೆನ ಓದ್ತೀರಾ. ಕೆಲವರು ಸ್ಕೂಲ್ ಚೇಂಜ್ ಮಾಡುವಂತ ಸಾಧ್ಯತೆ ಇದೆ. ಸೆಮಿನಾರ್ಗಳನ್ನ ತಗೊಳ್ತೀರಾ. ಜೊತೆಗೆ ಏನೋ ಒಂದಷ್ಟು ರಿಸರ್ಚ್ ನ ಕಂಡಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ.
ನಿಮ್ಮ ಡೂ ಬೆಸ್ಟ್ ಏನ್ ಮಾಡಬಹುದು ನೀವು ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲಾ ಆಫ್ ಅಟ್ರಾಕ್ಷನ್ ಇಂದ ನಿಮ್ ಜೀವನಕ್ಕೆ ಏನ್ ಬರ್ಬೇಕು ಅದನ್ನೆಲ್ಲ ಪಡ್ಕೊಳ್ತೀರಾ. ಜೀವನದಲ್ಲಿ ದುಡ್ಡು ಮತ್ತೆ ಕೆರಿಯರ್ ಎರಡೇ ನಂಗೆ ಬೇಕು, ಅದನ್ನೇ ನಾನು ಅಚೀವ್ ಮಾಡ್ಬೇಕು ಅನ್ಕೊಂಡಿರೋರ್ಗೆ ಅದನ್ನ ಕೂಡ ಅಚೀವ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ದುಡ್ಡು ಬರ್ತಿದೆ, ಕೆಲಸ ಸಿಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ರಿಲೀಸ್, ಪಾಸ್ಟ್ ಎನರ್ಜಿ ಇದೆ, ಜೊತೆಗೆ ಒಂದಷ್ಟು ನೆಗೆಟಿವಿಟಿ ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಎಸ್, ಆರೋಗ್ಯದ ಕಡೆ ಗಮನನ ಕೊಡಿ. ಜೊತೆಗೆ ನಿಮ್ಮ ಹಳೇದನ್ನ ಬಿಟ್ಟಾಕ್ಬಿಟ್ಟು ಲೆಟ್ಗೋ ಮಾಡ್ಬಿಟ್ಟು ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ನಿಮ್ಮ ಸಿಚುವೇಶನ್ ಎಂಡ್ ಆಗಿ ನೀವು ಈಗ ವಿಸ್ತಾರಗೊಳ್ಳುವಂತ ಸಮಯ. ನೀವು ವಿವೇಕಿಗಳ ತರ ಬದುಕಬೇಕು ಮತ್ತೆ ಮಾತಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಏನೋ ಒಂದು ಮೊದಲ ಹಂತವಾಗಿ ನೀವು ಮುಂದುವರಿರಿ, ಮುಂದಿನ ಫ್ಯೂಚರ್ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳು ಶಾಂತಿಯುತವಾಗಿ ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಶಾಂತಿಯುತವಾಗಿ ಮುಂದಿನ ದಿನಗಳು ಬದಲಾಗತ್ತೆ. ಯಾರು ಮಂಡಲ ಆರ್ಟ್ ಕೂಡ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಹೆಚ್ಚಿನ ಮುಂದಿನ ದಿನ ನಿಮ್ಮ ಜೀವನದಲ್ಲಿ ಒಂದು ಭರವಸೆಯಾಗಿ ಉಳಿದಿದೆ. ಇಷ್ಟ ದಿನ ತುಂಬಾ ಸಫರ್ ಆಯ್ತು, ತುಂಬಾ ಒಂದ್ ರೀತಿ ವಾರ್ ಎನರ್ಜಿಲಿ ಇದ್ದಿದ್ದು ಇನ್ ಮುಂದೆ ಪೀಸ್ ಎನರ್ಜಿಲಿ ಶಾಂತಿಯುತವಾಗಿ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ನಿಮ್ ಜೀವನದಲ್ಲಿ ವರಮಹಾಲಕ್ಷ್ಮಿ ಯಶಸ್ಸು, ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಧನ ಕನಕಾದಿಗಳನ್ನ, ವಾಹನ ವಸ್ತುಗಳಾದಿಗಳನ್ನ, ಮನೆ ಹೊಲ ಗದ್ದೆ ಜಾಗ ಜಮೀನು ಏನ್ ಕೇಳ್ತಿರೋ ಎಲ್ಲ ಸಂಪತ್ತು ಕೊಟ್ಟಿ ಅಷ್ಟಲಕ್ಷ್ಮಿಯರು ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸೋ ಹಾಗೆ ಆಗ್ಲಿ. ನಿಮ್ಮೆಲ್ಲರ ಆಶೀರ್ವಾದ ವಾಗ್ದೇವಿ ಕುಟುಂಬದ ಮೇಲೆ, ವಾಗ್ದೇವಿ ಚಾನಲ್ ಮೇಲೆ, ನನ್ನ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಆಶಿಸ್ತೀನಿ. ವಿದ್ಯಾಲಕ್ಷ್ಮಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರ್ಲಿ ಅಂತ ಕೇಳ್ಕೊಳ್ತಾ ವಾಗ್ದೇವಿ ಪಾದಾರವಿಂದಕ್ಕೆ ಈ ರೀಡಿಂಗ್ ಅನ್ನ ಸಮರ್ಪಣೆ ಮಾಡ್ತಾ ಮಹಾಲಕ್ಷ್ಮಿಯ ಆಶೀರ್ವಾದನ ಬೇಡ್ತಾ ಟೇಕ್ ಕೇರ್, ಬಾಯ್, ನಮಸ್ತೆ.